ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ಬಾಜ್ರಾ ಕಿಚಡಿ ಅಥವಾ ಸಜ್ಜೆ ಕಿಚಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಕಪ್ ಸಜ್ಜೆನ 8 ಗಂಟೆಗಳ ಕಾಲ ನೆನೆಸಬೇಕು. ಸಜ್ಜೆ ನೆನೆಸಿರುವ ನೀರನ್ನು ತೆಗಿಬೇಕು ಮತ್ತು ಅದೇ ನೀರನ್ನು ಬೇಯಿಸೋಕ್ಕೆ ಬಳಸ್ಕೋಬೋದು. ಸಜ್ಜೆನ ತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು, ಸ್ವಲ್ಪ ತರಿಯಾಗಿದ್ದರೆ ಸಾಕು. ಹೀಗೆ ಮಾಡೋದ್ರಿಂದ ಕಿಚಡಿ ರುಚಿ ಹೆಚ್ಚಾಗತ್ತೆ. 3/4 ಕಪ್ಪು ಹೆಸರುಬೇಳೆನ ತೊಳೆದು ಕುಕ್ಕರ್ನಲ್ಲಿ ಹಾಕಿದ್ದೀನಿ. ತರಿಯಾಗಿ ಪುಡಿ ಮಾಡಿರೋ ಸಜ್ಜೆನೂ ಹಾಕ್ತಾ ಇದ್ದೀನಿ. ಸಜ್ಜೆ ಮತ್ತು ಹೆಸರುಬೇಳೆನ ಬೆರೆಸಬೇಕು. 5 ಕಪ್ ನೀರನ್ನು ಹಾಕಬೇಕು. ಅರ್ಧ ಟೀ ಸ್ಪೂನ್ ಅರಿಶಿಣನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಇಂಗು, ಜೀರಿಗೆ ಅರ್ಧ ಟೀ ಸ್ಪೂನ್, ರುಚಿಗೆ ಉಪ್ಪು. ಕುಕ್ಕರ್ ಮುಚ್ಚಳ ಮುಚ್ಚಿ 5 ಕೂಗನ್ನ ಕೂಗಿಸ್ಕೋಬೇಕು. ಈಗ ಒಗ್ಗರಣೆ ಮಾಡ್ತಾ ಇದ್ದೀನಿ. ಪ್ಯಾನ್ನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕ್ಕೋಬೇಕು. ತುಪ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, ತರಿಯಾಗಿ ಪುಡಿ ಮಾಡಿರೋ ಜೀರಿಗೆ, ಕರಿಮೆಣಸಿನ ಪುಡಿ 1 ಟೀ ಸ್ಪೂನ್, ತುರಿದಿರೋ ಶುಂಠಿ, ಹಸಿರು ಮೆಣಸಿನಕಾಯಿ 3, ಸ್ವಲ್ಪ ಕರಿಬೇವು. ಈಗ ಎಲ್ಲವನ್ನು ಹುರಿಬೇಕು. ಅರ್ಧ ಕಪ್ನಷ್ಟು ಕಾಯಿ ತುರಿ, ಸ್ವಲ್ಪ ಗೋಡಂಬಿನ ಹಾಕಿ ಚೆನ್ನಾಗಿ ಬೆರೆಸಬೇಕು. ಈಗ ಒಗ್ಗರಣೆ ರೆಡಿಯಾಗಿದೆ. ಕುಕ್ಕರ್ ಕೂಲ್ ಆಗಿದೆ. ಹೆಸರುಬೇಳೆ ಮತ್ತು ಸಜ್ಜೆ ಚೆನ್ನಾಗಿ ಬೆಂದಿದೆ. ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು 5 ನಿಮಿಷ ಕುದಿಸ್ಬೋದು. ಕೊನೆಯಲ್ಲಿ ಒಗ್ಗರಣೆನ ಹಾಕಿ ಚೆನ್ನಾಗಿ ಬೆರೆಸಬೇಕು. ಈಗ ರುಚಿಕರವಾದ ಸಜ್ಜೆ ಕಿಚಡಿ ರೆಡಿ. ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪನ ಹಾಕಿ ಕೊಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಈ ರೆಸಿಪಿನ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.